1 ಲೋಟದಷ್ಟು ಆರ್ಗ್ಯಾನಿಕ್ ಮೈದಾ ಹಿಟ್ಟನ್ನ ಒಂದು ಪಾತ್ರೆಗೆ ಹಾಕೋತಾ ಇದ್ದೀನಿ. ಸಾಮಾನ್ಯ ಮೈದಾ ತರಹ ಆರ್ಗ್ಯಾನಿಕ್ ಮೈದಾಕ್ಕೆ ಯಾವುದೇ ವಿಷಕಾರಿ ಕೆಮಿಕಲ್ಲು ಬ್ಲೀಚಿಂಗು ಮಾಡೋದಿಲ್ಲ. ಇದನ್ನು ಕೃತಕ ಕೀಟನಾಶಗಳಿಲ್ಲದೆ ಸಾವಯವ ಪದ್ಧತಿಯಲ್ಲಿ ಬೆಳೆದ ಶುದ್ಧ ಗೋಧಿಯಿಂದ ತಯಾರಿಸಲಾಗುತ್ತದೆ. ಹಾಗಾಗಿ ಯಾವುದೇ ಆರ್ಟಿಫಿಷಿಯಲ್ ಪ್ರಿಸರ್ವೇಟಿವ್ಸ್ ಇಲ್ಲದ ಈ ಮೈದಾ ಸಾಮಾನ್ಯ ಮೈದಾಕ್ಕಿಂತ ಆರೋಗ್ಯಕ್ಕೆ ತುಂಬಾನೇ ಸುರಕ್ಷಿತ. ಅದಕ್ಕಾಗಿ ನಾವು ಅದನ್ನೇ ಬಳಸ್ತೀವಿ. ನಿಮಗೆ ಈ ಮೈದಾ ಹಿಟ್ಟು ಬೇಕು ಅಂತಂದರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಇರುತ್ತೆ, ಚೆಕ್ ಮಾಡ್ಕೊಳ್ಳಿ, ಬೈ ಮಾಡಿ. 1/4 ಲೋಟದಷ್ಟು ಚಿರೋಟಿ ರವೆ ಹಾಕ್ಕೊಂಡಿದ್ದೀನಿ, ಸಣ್ಣ ಬಿಳಿ ಚಿರೋಟಿ ರವೆ. ನಿಮಗೆ ಕನ್ಫ್ಯೂಸ್ ಆಗಬಾರ್ದಂತ ನಾನು ಬಿಡಿಸಿ ಹೇಳಿದ್ದೀನಿ. 1 ಪಿಂಚಷ್ಟು ಉಪ್ಪು ಹಾಕೋಬೇಕು. 1 ಸ್ಪೂನ್ ಅಷ್ಟು ಬೆಣ್ಣೆ ಹಾಕೊಂಡಿದ್ದೀನಿ. ಬೆಣ್ಣೆ ಇಲ್ಲ ಅಂತಂದ್ರೆ ಎಣ್ಣೆನಾದ್ರೂ ಹಾಕೋಬಹುದು. ಫಸ್ಟ್ ಚೆನ್ನಾಗಿ ಕಲ್ಸ್ಕೊಂಡ್ಬಿಡಿ. ಬೆಣ್ಣೆ ಹಿಟ್ಟೊಳಗೆ ರವೆ ಒಳಗೆ ಚೆನ್ನಾಗಿ ಮಿಕ್ಸ್ ಆಗಬೇಕು. ಚೆನ್ನಾಗಿ ಕಲಿಸಿದಾಗ ನೋಡಿ ಈ ತರ ಉಂಡೆ ತರ ಆಗುತ್ತೆ. ಸ್ವಲ್ಪ ಸ್ವಲ್ಪ ನೀರು ಹಾಕೊಂಡು ಗಟ್ಟಿಯಾಗಿ ಕಲ್ಸ್ಕೋಬೇಕು. ಒಟ್ಟಿಗೆ ಒಂದೇ ಸಲ ಹಾಕೋಬೇಡಿ ನೀರ್ನ, ಸ್ವಲ್ಪ ಸ್ವಲ್ಪ ಹಾಕೊಂಡು ನೋಡಿ ಎಷ್ಟು ಗಟ್ಟಿಯಾಗಿದೆ. ಪೂರಿ ಹದಕ್ಕೆ ಕಲ್ಸ್ಕೋಬೇಕು. ಚೆನ್ನಾಗಿ ಕಲ್ಸ್ಕೊಂಡಾದ್ಮೇಲೆ 1 ಅವರ್ ಈ ತರ ಮುಚ್ಚಿಬಿಟ್ಟು ಇಟ್ಬಿಡಿ. ಈಗ ನೆಕ್ಸ್ಟ್ ಪ್ರೊಸೀಜರ್, ಒಂದು ಮಿಕ್ಸಿ ಜಾರಿಗೆ 100 ಗ್ರಾಮ್ ಅಷ್ಟು ಉರಿಗಡ್ಲೆ ತಗೊಂಡಿದ್ದೀನಿ. ಚಟ್ನಿ ಮಾಡ್ತೀವಲ್ವ ಪುಟಾಣಿ, ಅದನ್ನ ತಗೊಂಡಿದ್ದೀನಿ. ನುಣ್ಣಗೆ ಪೌಡರ್ ಮಾಡ್ಕೋಬೇಕು. ಚೂರು ತೆರಿ ಇರಬಾರ್ದು. ನೋಡಿ ಈ ತರ ಪೌಡರ್ ಮಾಡ್ಕೋಬೇಕು. ಇದನ್ನೆಲ್ಲ ಈಗ ಒಂದು ಪಾತ್ರೆಗೆ ಹಾಕೋತಾ ಇದ್ದೀನಿ. ಅರ್ಧ ಬೌಲ್ ಅಷ್ಟು ಸಕ್ಕರೆ ಹಾಕೊಂಡಿದ್ದೀನಿ. 1 ಬೌಲ್ ಪುಟಾಣಿ, ಅರ್ಧ ಬೌಲ್ ಅಷ್ಟು ಸಕ್ಕರೆ, 4 ಏಲಕ್ಕಿ ಇಷ್ಟು ಹಾಕೊಂಡು ನುಣ್ಣಗೆ ಪೌಡರ್ ಆದ್ಮೇಲೆ ಅದೇ ಪುಟಾಣಿ ಪುಡಿಗೆ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಒಳ್ಳೆ ಘಮ ಬರ್ತಾ ಇದೆ ಏಲಕ್ಕಿದು, ತುಂಬಾ ಚೆನ್ನಾಗಿರುತ್ತೆ. ಈಗ 1 ಅವರ್ ಆಯ್ತು. ಹಿಟ್ಟು ತೆಕ್ಕೊಂಡು ನೋಡಿ ಮತ್ತೊಂದ್ಸಲಿ ನಾದ್ಕೋಬೇಕು. ಇದು ನಾದ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟ್. ಒಂದು 5 ರಿಂದ 6 ನಿಮಿಷ ನೀವು ನಾದ್ಕೋಬೇಕಾಗತ್ತೆ. ಹಿಟ್ಟು ಗಟ್ಟಿಯಾಗಿ ಕಲ್ಸ್ಕೋಬೇಕು. ಈ ತರ ನಾದ್ಕೊಂಡಾದ್ಮೇಲೆ ನೋಡಿ ಅದು ರವೆ ಹಾಕಿರ್ತೀವಲ್ವಾ, ಚೆನ್ನಾಗಿ ನೆಂದಿದೆ. ಬೆಣ್ಣೆನೂ ಹಾಕಿರೋದ್ರಿಂದ ಸ್ಮೂತ್ ಆಗಿದೆ ನೋಡಿ ಹಿಟ್ಟು. ಇಷ್ಟು ಚೆನ್ನಾಗಿ ಆಗ್ಬೇಕು. ಸ್ವಲ್ಪ ಸ್ವಲ್ಪ ಸಣ್ಣ ಸಣ್ಣ ಉಳಿಯಾಗಿ ನಾನು ಮಾಡ್ಕೊತಾ ಇದ್ದೀನಿ. ಸಣ್ಣ ಸಣ್ಣ ಉಂಡೆಗಳು. ಒಂದು ನೆಲ್ಲಿಕಾಯಿ ಗಾತ್ರದಷ್ಟು ತಗೊಂಡು ಈ ತರ ಪ್ರೆಸ್ ಮಾಡಿ ಇಟ್ಕೊಂತೀನಿ. ಚೆನ್ನಾಗಿ ಅಂಗೈಯಲ್ಲಿ ಒತ್ತಿ ಹಿಂಗೆ ರೋಲ್ ಮಾಡಿ ಈ ತರ ಪ್ರೆಸ್ ಮಾಡಿ ಇಟ್ಕೊತಾ ಇದ್ದೀನಿ. ನೋಡಿ ಇಷ್ಟ ಆಗಿದೆ. ಈಗ ಒಂದು 20-22 ಆಗಿದೆ ನಾನು ಹಾಕಿರೋ ಮೆಜರ್ಮೆಂಟ್ ಅಲ್ಲಿ. ಈಗ ಮಾಡೋದು ಹೆಂಗೆ ಅಂತ ತೋರಿಸ್ಕೊಡ್ತೀನಿ. ನಾನು ಲಟ್ಸೋದಕ್ಕೆ ಸ್ವಲ್ಪ ಮೈದಾ ಹಿಟ್ಟೆ ಹಾಕೊಂಡಿದ್ದೀನಿ. ನೀವು ಯಾವ ಹಿಟ್ಟು ಬೇಕಾದರೂ ಹಾಕೋಬಹುದು. ನೋಡಿ ಈ ತರ ಲಟ್ಟಿಸ್ಕೊಂತ ಬರಬೇಕು. ತೆಳ್ಳಿಗೆ ಲಟ್ಟಿಸ್ಕೋಬೇಕು. ಯಾವ ಸೈಜ್ ಬೇಕಾದ್ರೆ ಆ ಸೈಜು ನೀವು ಮಾಡ್ಕೋಬಹುದು. ನಾನು ಸ್ವಲ್ಪ ಅಂಗೈಗಿಂತ ಸ್ವಲ್ಪ ದೊಡ್ಡ ಸೈಜು ಮಾಡ್ಕೊತಾ ಇದ್ದೀನಿ. ತೋರಿಸ್ತೀನಿ ನಿಮ್ಗೆ ಯಾವ ತರ ತೆಳ್ಳಿಗೆ ಲಟ್ಟಿಸ್ಕೊಂಡಿದ್ದೀನಿ ಅಂತ. ಒಟ್ಟಿಗೆ ಒಂದು 5 ಲಟ್ಟಿಸ್ಕೊಂಡು ಇಟ್ಕೋಬಹುದು. ತುಂಬಾ ಲಟ್ಟಿಸ್ಕೊಳಕ್ ಹೋಗ್ಬೇಡಿ, ಯಾಕೆಂದ್ರೆ ಹಾಳೆಗಳೆಲ್ಲ ಒಣಗ್ದಂಗೆ ಆಗ್ಬಿಡುತ್ತೆ. ಡಬಲ್ ಫೋಲ್ಡ್ ಆಯ್ತು. ಈಗ ಟ್ರಯಾಂಗಲ್ ಶೇಪ್ ಮಾಡಿ ಇಟ್ಕೋಬೇಕು ನೀವು. ಇಷ್ಟೇ ನೋಡಿ, ಈ ತರನೇ ಮಾಡಿ ಇಟ್ಕೋಬೇಕು. ನೋಡ್ತಿದ್ದೀರಲ್ವಾ, ಈಗ ಎಣ್ಣೆ ಕಾದಿದೆಯಾ ಅಂತ ಒಂದ್ ಸ್ವಲ್ಪ ಹಾಕಿದೆ. ಎಣ್ಣೆ ಚೆನ್ನಾಗಿ ಕಾದಿದೆ. ಈ ಟೈಮಲ್ಲಿ ನೀವು ಮಾಡಿ ಇಟ್ಕೊಂಡಿರೋದೆಲ್ಲ ಒಂದೊಂದಾಗೆ ಹಾಕೊಂತ ಬನ್ನಿ. ಎರಡೂ ಕಡೆನೂ ಚೆನ್ನಾಗಿ ಬೇಯಬೇಕು. ಮತ್ತೆ ಫೋಲ್ಡ್ ಮಾಡಿ ಇಟ್ಟಿದೀವಲ್ವಾ, ಅದ್ರೊಳಗೆಲ್ಲ ಚೆನ್ನಾಗಿ ಎಣ್ಣೆ ಹೋಗಿ ಒಳಗೆಲ್ಲ ಚೆನ್ನಾಗಿ ಫ್ರೈ ಆಗ್ಬೇಕು. ನೋಡ್ಕೊಂತ ಇರ್ಬೇಕು ನೀವು. ಆ ಕಡೆ ಈ ಕಡೆ ತಿರುಗಿಸ್ಕೊಂಡು ಸ್ವಲ್ಪ ಕಲರ್ ಚೇಂಜ್ ಆಗ್ಬೇಕು. ನೋಡಿ ಈ ಕಲರ್ ಬಂದಾಗ ಒಳಗೆಲ್ಲ ಚೆನ್ನಾಗಿ ಫ್ರೈ ಆಗಿದೆ, ತೆಗಿತಾ ಇದೆ. ತುಂಬಾ ಈಸಿಯಾಗಿ ಮಾಡ್ಕೋಬಹುದು. ನೋಡಿ ನೆಕ್ಸ್ಟ್ ಸ್ಟೆಪ್ ಬರೋದೇ ತುಂಬಾ ಇಂಪಾರ್ಟೆಂಟ್. ನಾವು ಪುಡಿ ಮಾಡಿ ಇಟ್ಕೊಂಡಿದೀವಲ್ವಾ, ಅದನ್ನ ಬಿಸಿ ಇದ್ದಂಗೆ ಈ ತರ ಎಲ್ಲಾ ಕಡೆನೂ ಡಿಪ್ ಮಾಡ್ಕೋಬೇಕು. ನಾನು ತೋರಿಸ್ತಿದ್ದೀನಲ್ಲ ಅದೇ ತರನೇ ಒಳಗೆಲ್ಲ ಹೋಗೋ ತರ ಮಾಡ್ಕೊಂಡ್ಬಿಟ್ಟು ಒಂದೊಂದಾಗೆ ಎತ್ತಿಟ್ಕೊಂಡ್ಬಿಟ್ಟು ನೋಡಿ. ಇದು ಬಿಸಿ ಇದ್ದಾಗೆ ಮಾಡಿದ್ರೆ ಎಣ್ಣೆ ಇರುತ್ತಲ್ವಾ ಮೇಲೆ, ಚೆನ್ನಾಗಿ ಅಂಟ್ಕೊಳ್ಳುತ್ತೆ. ಪುಟಾಣಿ ಪುಡಿ ಅಂಟ್ಕೊಳ್ಳುತ್ತೆ. ತಿನ್ನಕ್ಕೆ ತುಂಬಾ ರುಚಿಯಾಗಿರುತ್ತೆ. ಮಕ್ಕಳಂತೂ ತುಂಬಾ ಇಷ್ಟಪಡ್ತಾರೆ. ಒಂದ್ಸಲಿ ನೀವು ಮಾಡಿಟ್ರೆ ಆರಾಮಾಗಿ ತಿನ್ಬೋದು. ಟೂರಿಗೆಲ್ಲ ಹೋದಾಗ ಇದನ್ನ ಮಾಡ್ಕೊಂಡು ಹೋಗ್ಬೋದು. ಈಗ ಶ್ರಾವಣ ಮಾಸ ಬರ್ತಾ ಇದೆಯಲ್ವಾ, ನಾಗರ ಪಂಚಮಿ ಹಬ್ಬ ಬರುತ್ತೆ, ವರಮಹಾಲಕ್ಷ್ಮಿ ಹಬ್ಬ ಬರುತ್ತೆ, ಮಂಗಳ ಗೌರಿ ಬರುತ್ತೆ. ಇದಕ್ಕೆಲ್ಲ ನೀವು ಈ ಸ್ವೀಟನ್ನ ಮಾಡ್ಕೋಬಹುದು. ತುಂಬಾ ಚೆನ್ನಾಗಿರುತ್ತೆ. ಒಂದ್ಸಲಿ ಮಾಡಿಟ್ಕೊಂಡ್ರೆ 20-25 ದಿನ ಆರಾಮಾಗಿ ಇಟ್ಕೊಂಡು ತಿನ್ಬೋದು. ಮಕ್ಕಳಿಗೂ ಖುಷಿ ಆಗುತ್ತೆ. ಈಸಿಯಾಗಿ ಮಾಡುವ ಒಂದು ಸ್ವೀಟ್. ನಿಮ್ಗೆಲ್ಲ ಇಷ್ಟ ಆಗಿದ್ರೆ ಲೈಕ್ ಕೊಡಿ, ಶೇರ್ ಮಾಡಿ. ಹಾಗೂ ನೀವು ಇದನ್ನ ಮಾಡ್ಕೊಂಡು ಹೆಂಗ್ ಬಂತು ಅಂತ ಕಾಮೆಂಟ್ ಬಾಕ್ಸ್ ಅಲ್ಲಿ ನಿಮ್ಮ ಅನಿಸಿಕೆಗಳನ್ನು ಹಾಕೋದು ಮರಿಬೇಡಿ. ಎಲ್ಲರಿಗೂ ಧನ್ಯವಾದಗಳು.